sa ni da pa ma ga re sa re sa ni da pa ma ga re ರೇ ರೇ ಸಾ. ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಸೊ ನಿನ್ನೆಷ್ಟೇ ಒಂದು ಸ್ವರದ ಬಗ್ಗೆ, ಕಲಿಕೆಯ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಇವತ್ತು ಸರಿಗಮಪನ ಒಂದು ಬೇರೆ ರೂಪದಲ್ಲಿ ಪ್ರಾಕ್ಟೀಸ್ ಮಾಡೋಣ. ಓಕೆ, ಸೊ ಎಲ್ಲರೂ ರೆಡಿ ಇದ್ದೀರಲ್ಲ? ಸೊ ಇದು ಪ್ರಾಕ್ಟೀಸ್ ಮಾಡುವಾಗ ಇವಾಗ ಕೂಡ ಅಂತಿದ್ದೀನಿ, ಸ್ಮೂತಾಗಿ ಮಕ್ಕಳ ಥರ ಕಲೀರಿ. ಓಕೆ, ಮಕ್ಕಳ ಥರ ಸಿಂಪಲಾಗಿ. ಇನ್ನೊಂದು ಏನಪ್ಪ ಅಂದರೆ, ಈ ಒಂದು ಪ್ರಾಕ್ಟೀಸ್ ಮಾಡೋ ಮುಖಾಂತರ ನೀವು ಒಂದು ಸಂಗೀತದ ದೇಗುಲದ ಒಂದು ಭಕ್ತರಾಗಿ ಬಿಡ್ತೀರಾ. ನಿಮ್ಗೆ ಗೊತ್ತಾಗಲ್ಲ, ನೀವು ಸಂಗೀತ ಕಲಿತಾ ಮೈಂಡ್ ಫ್ರೆಶ್ ಆಗುತ್ತೆ, ನಿಮ್ಮದೊಂದು ಧ್ವನಿ ಒಂದು ಶಾರ್ಪ್ನೆಸ್ ಬರುತ್ತೆ. ಈ ಒಂದು ಸಂಗೀತ ಅಭ್ಯಾಸ ಮಾಡುವಾಗ ನಿಮ್ಮನ್ನು ನೀವು ಮರಿತೀರಾ, ಅದಂತೂ ನಿಜ. ಸೊ ಹೆಂಗೆ ಈ ಯೋಗ ನಿದ್ರೆ ಅಂತೀವಿ ನೋಡಿ, ಮೆಡಿಟೇಷನ್, ಅದೇ ರೀತಿ ಇದು ಕನೆಕ್ಟ್ ಆಗಿಬಿಡ್ತೀವಿ ಯಾವುದೋ ಒಂದು ಶಕ್ತಿಗೆ. ಸೊ ಸಿಂಪಲಾಗಿ ಕಾಮಾಗಿ ಮಕ್ಕಳ ಥರ ಕಲೀರಿ. ಸೊ ಇವತ್ತು ನಾನು ಕಲಿಸುವಂಥ ಪಾಠ 7 ಸ್ವರಗಳನ್ನು ನೀಟಾಗಿ ಸಿಸ್ಟಮೆಟಿಕ್ಕಾಗಿ ಅಭ್ಯಾಸ ಮಾಡುವಂಥದ್ದನ್ನು ಕಲಿಸ್ತೀನಿ ಇವತ್ತು. ಸೊ ಲೆಟ್ಸ್ ಸ್ಟಾರ್ಟ್. ಓಕೆ, ಸ ರಿ ಸ ರಿ ಗ ರಿ ಸ ರಿ ಗ ಮ ಗ ರಿ ಸ ರಿ ಗ ಮ ಪ ಮ ಗ ರಿ ಸ ರಿ ಗ ಮ ಪ ದ ಪ ಮ ಗ ರಿ ಸ ರಿ ಗ ಮ ಪ ಧ ಪ ಮ ಗ ರಿ ಸ ರಿ ಗ ಮ ಪ ಧ ni ದ ಪ ಮ ಗ ರಿ ಸ ರಿ ಗ ಮ ಪ ಧ ni ದ ಪ ಮ ಗ ರಿ ಸ. ಸೊ ಈ ರೀತಿ ಓಕೆ, ಸಿಂಪಲಾಗಿ ಸರಿ ಸರಿ ಗ ರಿ ಸರಿ ಗ ಮ ಗ ರಿ ಸರಿ ಗ ಮ ಪ ಮ ಗ ರಿ ಸರಿ ಗ ಮ ಪ ದ ಪ ಮ ಗ ರಿ ಸರಿ ಗ ಮ ಪ ದ ni ಪ ಮ ಗ ರಿ ಸರಿ ಗ ಮ ಪ ದ ni ದ ಪ ಮ ಗ ರಿ ಈ ರೀತಿ 7 ಸ್ವರಗಳನ್ನು ಸಿಂಪಲಾಗಿ ಮೀಡಿಯಮ್ ಸ್ಮೂತಾಗಿ ಆಡ್ತಾ ಹೋಗಿ ಸ್ಮೂತಾಗಿ. ಇವಾಗ ನಾನು ಸ್ವಲ್ಪ ಸ್ಪೀಡ್ ಕಲಿಸಿದ್ದೀನಿ, ಬಟ್ ಇದರ ಪ್ಯಾಟರ್ನ ನಾನು ಡಿಸ್ಪ್ಲೇಲಿ ಹಾಕ್ಬಿಡ್ತೀನಿ. ಓಕೆ, ಸರಿ, ನನ್ನ ಜೊತೆ ಇವಾಗ ಒಂದು ಟೈಮ್ ಕಲಿಯುವ. ಓಕೆ, ನನ್ನ ಜೊತೆ ಪ್ರಾಕ್ಟೀಸ್ ಮಾಡಿ. ರಿ ಗ ರೆ ಸ ರಿ ಗ ಮ ಗ ರೆ ಸ ರಿ ಗ ಮ ಪ ಮ ಗ ರೆ ಸ ರಿ ಗ ಮ ಪ ದ ಪ ಮ ಗ ರೆ ಸ ರಿ ಗ ಮ ಪ ಧ ni ದ ಪ ಮ ಗ ರೆ ಸ ರಿ ಗ ಮ ಪ ಧ ni ದ ಪ ಮ ಗ ರೆ ಸ. ಹೇಗನ್ನಿಸ್ತು? ಸಿಂಪಲ್ ಇದೆ ತಾನೇ? ಸಂಗೀತ ಸಿಂಪಲ್ ಇದೆ. ಅದಾದ ನಂತರ ನಾನು ಮುಂದಿನ ಒಂದು ದಿನಗಳಲ್ಲಿ ಅಲಂಕಾರ ಆಗಿರ್ಬೋದು, ಅಥವಾ ಅವರೋಹಣ ಆರೋಹಣ, ಬೇರೆ ಬೇರೆ ರೀತಿಯಾದಂತಹ ಒಂದು ಕಲಿಕೆ ಇದೆ. ಸೊ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅಕಾರ ಉಕಾರ ಅದರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ. ಬಟ್ ಇವಾಗ ಸಿಂಪಲಾಗಿ ಕಲಿತಾ ಹೋಗೋಣ. ಒಂದು ಸ್ವಲ್ಪ ಸಟ್ಟಾಗಲಿ
ಸಂಗೀತ ಅನ್ನೋದು ನಮಗೆ ಸೆಟ್ ಆಗಲಿ, ಎಲ್ಲನ ಕಲಿತಾ ಬರೋಣ. ಸೊ ಸಿಂಪಲಾಗಿ ನಾನು ಹೇಳ್ಕೊಡ್ತಿದ್ದೇನೆ. ನನ್ನ ಜೊತೆ ಇರಿ. ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಥ ವಿಡಿಯೋ ಬರ್ತಾ ಇರುತ್ತೆ. ನಿಮಗೆ ಸಂಗೀತ ಕಲಿಯೋಕ್ಕೆ ಅನುಕೂಲಕರವಾದಂತಹ ಸಂಗೀತ ಕಲಿಕೆನ ನಾನು ಕಲಿಸಿಕೊಡುತ್ತೇನೆ. ಓಕೆ, ಸೊ ಇವತ್ತಿನ ಈ ಪಾಠ ನಾನು ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಜೊತೆಯಲ್ಲಿ. ಥ್ಯಾಂಕ್ ಯು ಸೋ ಮಚ್.